ಬರೀ ಕೆಲಸ ಕೆಲಸ ಕೆಲಸ. ಬಂದರು 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 ಬಂದರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಮ್ಲೆಟ್ ಮಾಡಿಕೊಂಡು ಡ್ಯೂಟಿ ಕರೆ ಹೋಗಬೇಕು. ಆ್ಯಕ್ಚುಲಿ ಸಂಡೇ ಇವತ್ತು, ನಮಗೆ ಸಂಡೇನೂ ಡ್ಯೂಟಿ ಇರುತ್ತೆ. ಹಾಗಾಗಿ ಆಮ್ಲೆಟ್ ಒಂದು ರೆಡಿ ಮಾಡಿಕೊಂಡು ರೆಡಿಯಾಗಿ ಹೋಗೋಣ. ಡ್ಯೂಟಿಗೆ ಹೋಗೋಣ. ಇವತ್ತು ಎಲ್ಲರೂ ಇವತ್ತು ಸಂಡೇ ಅಂತ ಮನೇಲಿ ಇರ್ತಾರೆ, ಔಟಿಂಗ್ ಹೋಗ್ತಾರೆ. ಬೆಳಿಗ್ಗೆ ಎದ್ದೇಳಬೇಕು, ರೆಡಿ ಆಗಬೇಕು, ಮತ್ತೆ ಹೋಗ್ತಾ ಇರಬೇಕು. ಸಾಟರ್ಡೆ ಸಂಡೇ ಏನು ನಮಗೆಲ್ಲ ಒಂದೇ, ಎಲ್ಲ ಡೇ ಸೇಮ್ ಡೇ. ಸ್ಪೆಷಲ್ ಆಗಬೇಕಂತ ನಾನು ಫ್ರೆಂಡ್ಸ್, ಕಸ ಹೊಡೆಯೋ ಕೆಲಸ ಕೊಟ್ಟಿದ್ದಾರೆ. ಇವಾಗ ಕಸ ಹೊಡಿಬೇಕು ನಾವು ಇವಾಗ ಒಂದು ಕಡೆಯಿಂದ. ಓಕೆ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮದು ಪಾತ್ರೆ ತೊಳೆಯೋ ಪ್ರೋಗ್ರಾಮು. ಪಾತ್ರೆ ಎಲ್ಲ ತೊಳಿತಾ ಇದ್ದೀವಿ. ನೋಡ್ರಪ್ಪ, ಸಿಂಗಲ್ಸ್ ಯಾರ್ಯಾರು ಮದುವೆ ಆಗಬೇಕು ಅಂದ್ಕೊಂಡಿದ್ರು ಸಿಂಗಲ್ಸ್ಗಳೆಲ್ಲ ನೋಡಿ, ಮದುವೆ ಆಗಿರೋರ ಕತೆ. ಬೆಳಗ್ಗೆ ಆದರೆ ಇದೇ ಕತೆನೇ. ಪಾತ್ರೆ ಉಜ್ಜು 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 ಉಜ್ಜು, ಪಾತ್ರೆ ಉಜ್ಜು, ಮನೆ ಕೆಲಸ ಮಾಡು, ಬರೀ ಇದೇ ಕೆಲಸನೇ. ಮದುವೆ ಆದಮೇಲೆ ನೀವು ಯಾವುದೇ ಪ್ರೊಫೆಷನ್ ಇರಿ, ಏನೇ ಇರಲಿ, ಎಂಡ್ ಆಫ್ ದಿ ಡೇ ನೀವು ಮಾಡಬೇಕಾರೋ ಕೆಲಸ ಇದೇನೇ ಮನೇಲಿ. ಅದಕ್ಕೆ ನೋಡ್ರಪ್ಪ, ಸಿಂಗಲಾಗಿ ಯಾರ್ಯಾರು ಇದ್ದೀರೋ ಆರಾಮಾಗಿ ಇದ್ಬಿಡಿ. ಯಾಕೆ ಬೇಕು, ಅವ್ರ ಲೈಫೇ ನೆಮ್ಮದಿ ಲೈಫು ಬ್ರದರ್. ಏನೇ ಹೇಳಲಿ, ನೀವು ಆರಾಮಾಗಿರ್ಬೋದು ಸಿಂಗಲ್ಸ್ ಅಂದರೆ. ನಾವು ನೋಡಿ ಮದುವೆ ಆಗಿರೋ ಕತೆ ಹೆಂಗಿದೆ ಅಂತ ಅನ್ಕೋತೀವಷ್ಟೇ. ಮದುವೆ ಆದರೆ ಆರಾಮಾಗಿರ್ಬೋದು, ಲೈಫ್ನ ಎಂಜಾಯ್ ಮಾಡ್ಬೋದು ಅಂತ ಎಂಥದ್ದು ಇಲ್ಲ. ಇದೇ ಕತೆನೇ, ಇದೇ ಗೋಳೇನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಿಂಗಲ್ಸ್ ಇದ್ದೀರೋ ಆರಾಮಾಗಿದ್ಬಿಡಿ. ನಮ್ಗೊಂದು ಟೈಮ್ ಸಿಂಗಲ್ಸ್ನ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಎಷ್ಟು ಆರಾಮಾಗಿರ್ತಾರೆ, ಲೈಫ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಬಟ್ ನಮ್ಮ ಕತೆ ನೋಡಿ ಹೇಗಿದೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾರು ಮದುವೆ ಅಂತೂ ಆಗಬೇಡಿ. ಮದುವೆ ಆದರೆ ಇದೇ ಕತೆ ನೋಡಿ, ಯೋಚನೆ ಮಾಡಿ. ಉಚ್ತಾ ಇರು ಉಚ್ತಾ ಇರು ಉಚ್ತಾ ಇರು, ತೊಳಿತಾ ಇರು, ಬರೀ ಇದೇ ಕೆಲಸನೇ. ಅದಕ್ಕೇ ಆರಾಮಾಗಿ ಇದ್ಬಿಡ್ರಪ್ಪ. ಏನಾದ್ರು ಅಂಥ ಯೋಚನೆಗಳೆಲ್ಲ ಇಟ್ಕೊಂಡಿದ್ರೆ ತಲೆಯಲ್ಲಿ, ಮದುವೆ ಆಗ್ಬಿಟ್ಟು ಹಂಗಿರ್ತೀವಿ ಹಿಂಗಿರ್ತೀವಿ ಅಂತೆಲ್ಲ ಅಂದ್ಕೊಂಡಿದ್ರೆ ಎಲ್ಲ ತಲೆಯಿಂದ ತೆಗೆದಾಕ್ಬಿಡ್ರಿ. ನಿಮ್ಮದು ಇದೇ ಕತೆನೇ. ನೀವೇನೇ ಕೆಲಸ ಮಾಡ್ತಾಯಿರಿ, ಯಾವುದೇ ಪ್ರೊಫೆಷನ್ಲಿರಿ, ಇದೇ ಕತೆ. ಅದಕ್ಕೆ ಆರಾಮಾಗಿ ಇದ್ಬಿಡ್ರಿ. ಓಕೆನಾ? ನಾವಂತೂ ಏನೂ ಮಾಡೋಕ್ಕಾಗಲ್ಲ, ಆಗ್ಬಿಟ್ಟಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗತ್ತೆ, ಹಣೆ ಬರ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಇದ್ಬಿಟ್ರಿ ಆರಾಮಾಗಿ. ಯಾರೇನೇ ಅನ್ನಲಿ, 1000 ಜನ 1000 ಮಾತಾಡಲಿ, ನೀವು ಹೆಂಗಿದ್ದೀರೋ ಹಂಗೆ ಇದ್ಬಿಡಿ. ಇರೋವರೆಗೂ ಲೈಫ್ನ ಆರಾಮಾಗಿ ಒಬ್ಬರೇ ಎಂಜಾಯ್ ಮಾಡಿಕೊಂಡು ಕೂಲಾಗಿರಿ. ಮದುವೆ ಒಂದು ಆಗಿರಲಿಲ್ಲ ಅಂದಿದ್ರೆ ರಾಜನ ಥರ ಇರ್ತಿದ್ದೆ, ಸಿಂಹ ಥರ. ಏನು ಮಾಡೋದು, ನರಿನೂ ಅಲ್ಲ, ಅದೇನಂತಾರೆ, ಆ ಥರ ಆಗ್ಬಿಟ್ಟಿದ್ದೀವಿ ನಮ್ಮ ಕತೆ. ನಾಯಿಪಾಡು. ಮದುವೆ ಆದರೆ ಇದೇ ಕತೆನೇ ಎಲ್ರಿಗೂ, ನಾಯಿಪಾಡು. ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದು ಅನುಭವಿಸ್ತಾ ಇರಬೇಕು. ಆಸೆ ಎಂಜಾಯ್ಮೆಂಟ್ ಮಾಡಬೇಕು ಅಂತ. ಏನು ಮಾಡೋದು, ಬರೀ ಕೆಲಸ ಕೆಲಸ ಕೆಲಸ. ಏನು ಮಾಡೋದು ಅಷ್ಟೇ. ಬಂದರು 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 ಬಂದರು